ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಶ್ರಮಾದಿನದ ಧ್ಯಾನವನ್ನು ನಾವು ಮುಂದುವರಿಸುವ ಹಾಗೆ ಧ್ಯಾನಕ್ಕೋಸ್ಕರವಾಗಿ ನಾವು ಕ್ಷಣಕಾಲ ಮೌನವಾಗಿದ್ದು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂಥ ದೇವರೇ, ಸ್ವಾಮಿ, ನೀನು ಕೊಟ್ಟಂಥ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ಈಗಲೂ ಕೂಡ ಸ್ವಾಮಿ, ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವಂಥ ಸಮಯದಲ್ಲಿ ಸ್ವಾಮಿ, ನಿನ್ನ ಜೀವವುಳ್ಳ ವಾಕ್ಯವು ನಮ್ಮ ಜೊತೆಗೆ ಮಾತನಾಡುವ ಹಾಗೆ ಸ್ವಾಮಿ, ನಿನ್ನ ಪವಿತ್ರಾತ್ಮನ ಸಹಾಯವನ್ನು ನಮಗೆ ಕೊಡು ಎಂಬುದಾಗಿ ಬೇಡುತ್ತೇವೆ. ಅಪ್ಪ ಕರ್ತನೆ, ಸ್ವಾಮಿ, ಈ ಪಾವನ ದಿನಗಳಲ್ಲೇ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ಸ್ವಾಮಿ, ಆ 40 ದಿನದ ಶ್ರಮ ಮರಣದ ಧ್ಯಾನಗಳು ಸ್ವಾಮಿ, ಅದು ನಮ್ಮ ಜೀವಿತಕ್ಕೆ ನಾವು ತಿದ್ದಿಕೊಳ್ಳಬೇಕಾದಂಥ ಮಾರ್ಗಕ್ಕೆ ಸ್ವಾಮಿ ಸರಿಯಾದಂಥ ದೃಷ್ಟಿಕೋನವನ್ನು ಕೊಡಲಿಕ್ಕಾಗುವಂತೆ ನೀನು ನಮ್ಮೆಲ್ಲರನ್ನ ಬಲಪಡಿಸು ದೇವರೇ. ಈ ಇಡೀ ಧ್ಯಾನವನ್ನು ಗಾಯವುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಇವತ್ತು ನಾವು ಆಯ್ದುಕೊಂಡಂಥ ವಾಕ್ಯ ಭಾಗ ಇರುವಂಥದ್ದು ಯೋಹಾನನು ಬರೆದಂಥ ಸುವಾರ್ತೆಯಲ್ಲಿ 13ನೇ ಅಧ್ಯಾಯ ವಚನ 21ರಿಂದ 30ರವರೆಗೆ. ಯೋಹಾನನು ಬರೆದಂಥ ಸುವಾರ್ತೆಯಲ್ಲಿ 13ನೇ ಅಧ್ಯಾಯ ವಚನ 21ರಿಂದ 30ರವರೆಗೆ ಈ ವಾಕ್ಯಕ್ಕೆ ಪ್ರಸ್ತಾಪವನ್ನು ಕೊಟ್ಟಿರುವಂಥದ್ದು ದ್ರೋಹಿಗಳನ್ನು ಗುರುತಿಸಿದ್ದು ಎಂಬುದಾಗಿ. ದ್ರೋಹಿಯನ್ನು ಗುರುತಿಸಿದ್ದು ವಾಕ್ಯ ಭಾಗವನ್ನು ಒಮ್ಮೆ ಓದ್ತೇನೆ. 21ನೇ ವಚನದಿಂದ, ಇದನ್ನು ಹೇಳಿ ಯೇಸು ಆತ್ಮದಲ್ಲಿ ತತ್ತರಗೊಂಡು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನೆಂದು ಸ್ಪಷ್ಟವಾಗಿ ಹೇಳಿದನು. ಈತನು ಯಾರ ವಿಷಯವಾಗಿ ಈ ಮಾತನ್ನು ಹೇಳುತ್ತಾನೆಂದು ಶಿಷ್ಯರು ಅನುಮಾನಪಟ್ಟು ಒಬ್ಬರನ್ನೊಬ್ಬರು ನೋಡುವರಾದರು. ಶಿಷ್ಯರೊಳಗೆ ಯೇಸುವಿಗೆ ಪ್ರಿಯನಾಗಿದ್ದ ಒಬ್ಬನು ಆತನ ಎದೆಯ ಹತ್ತಿರಕ್ಕೆ ಒರಗಿಕೊಂಡಿದ್ದನು. ಇವನಿಗೆ ಸೀಮೋನ ಪೇತ್ರನು ಸನ್ನೆ ಮಾಡಿ, ಯಾರನ್ನು ಕುರಿತು ಮಾತಾಡಿದನು ತಿಳಿಸು ಎಂದು ಹೇಳಿದನು. ಅವನು ಹಾಗೆಯೇ ಯೇಸುವಿನ ಎದೆಯ ಕಡೆಗೆ ಬಾಗಿ, ಸ್ವಾಮಿ, ಅವನು ಯಾರು ಅಂತ ಕೇಳಿದನು. ಅದಕ್ಕೆ ಯೇಸು, ನಾನು ಈ ತುತ್ತನ್ನು ಅದ್ದಿ ಯಾರಿಗೆ ಕೊಡುತ್ತೇನೋ ಅವನೇ ಎಂದು ಹೇಳಿ ಆ ತುತ್ತನ್ನು ಅದ್ದಿ ತೆಗೆದು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನಿಗೆ ಕೊಟ್ಟನು. ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಸೈತಾನನು ಅವನೊಳಗೆ ಹೊಕ್ಕನು. ಆಗ ಯೇಸು ಅವನಿಗೆ, ನೀನು ಮಾಡುವುದನ್ನು ಬೇಗನೆ ಮಾಡಿಬಿಡು ಎಂದು ಹೇಳಿದನು. ಆತನು ಅವನಿಗೆ ಇದನ್ನು ಯಾತಕ್ಕಾಗಿ ಹೇಳಿದನೆಂಬುದು ಊಟಕ್ಕೆ ಕೂತವರಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ. ಅವರಲ್ಲಿ ಕೆಲವರು ಯೂದನ ವಶದಲ್ಲಿ ಹಣದ ಚೀಲವಿದ್ದದ್ದರಿಂದ ಹಬ್ಬಕ್ಕಾಗಿ ನಮಗೆ ಬೇಕಾದದ್ದನ್ನು ಕೊಂಡುಕೋ ಎಂಬುದಾಗಿಯೋ ಬಡವರಿಗೆ ಏನಾದರೂ ಕೊಡು ಎಂಬುದಾಗಿಯೋ ಯೇಸು ಅವನಿಗೆ ಹೇಳುತ್ತಾನೆ ಎಂದು ನೆನೆಸಿದರು. ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಹೊರಗೆ ಹೋದನು. ಆಗ ರಾತ್ರಿಯಾಗಿತ್ತು ಎಂಬಂಥ ದೇವರ ವಾಕ್ಯದ ಮಾತು. ಈ ಒಂದು ವಾಕ್ಯ ಭಾಗವನ್ನು ನಾವು ಓದುವಂಥ ಹೊತ್ತಿನಲ್ಲಿ ದ್ರೋಹಿಯನ್ನು ಯೇಸು ಸ್ವಾಮಿ ಹೇಗೆ ಗುರುತಿಸಿದ ಎಂಬುದಾಗಿ ದೇವರ ವಾಕ್ಯ ಮಾತನಾಡ್ತದೆ. ದ್ರೋಹಿ ಯಾರು ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ಗುರುತಿಸಿದ. ಇದರ ವಚನದ ಆರಂಭ ಭಾಗ ಬಹಳ ವಿಶೇಷವಾಗಿ 21ನೇ ವಚನ ಹೇಳುತ್ತದೆ, ಯೇಸು ಆತ್ಮದಲ್ಲಿ ತತ್ತರಗೊಂಡನು ಎಂಬುದಾಗಿ. ಅಂದರೆ ಹಿ ಟ್ರಬಲ್ಡ್ ಇನ್ ಸ್ಪಿರಿಟ್. ಆತನಿಗೆ ಆತ್ಮದಲ್ಲಿ ಒಂದು ತತ್ತರಿಕೆ ಬರುತ್ತದೆ, ಒಂದು ಕಳವಳ ಬರುತ್ತದೆ. ಯಾಕಾಗಿ ಯೇಸು ಕಳವಳಗೊಂಡ? ಯಾವ ಕಾರಣದಿಂದಾಗಿ ಆತನು ತತ್ತರಗೊಂಡ? ಕಳವಳಗೊಳ್ಳುವಂಥದ್ದು, ತತ್ತರಿಸುವಂಥದ್ದು ಅಂತ ಹೇಳಿದರೆ ಸಾಧಾರಣವಾಗಿ ನಾವು ಭಯ ಅನ್ನುವಂಥ ದೃಷ್ಟಿಯಲ್ಲಿ ನೋಡುತ್ತೇವೆ. ಯೇಸು ಸ್ವಾಮಿಗೆ ಎಂಥ ಭಯ ಇತ್ತು? ಯೇಸು ಸ್ವಾಮಿಗೆ ಶಿಲುಬೆಯ ಭಯ ಇರಲಿಲ್ಲ, ತಾನು ಸಾಯ್ತೇನೆ ಎಂಬುದಾಗಿ ಭಯ ಇರಲಿಲ್ಲ, ಮರಣದ ಆತಂಕ ಇರಲಿಲ್ಲ. ಹಾಗಾದರೆ ಯೇಸು ಸ್ವಾಮಿಗೆ ಇದ್ದಂಥ ತತ್ತರಿಕೆ ಯಾವುದರದ್ದು ಪ್ರಿಯರೇ? ಯೇಸು ಸ್ವಾಮಿಗೆ ಇದ್ದಂಥ ತತ್ತರಿಕೆ ಅದು ಯಾವುದು ಅಂತ ಹೇಳಿದರೆ, ಅವನ ಜೊತೆಗೇ ಇದ್ದಂಥ ಒಬ್ಬ ವ್ಯಕ್ತಿ, ಅವನ ಜೊತೆಗೇ ನಡೆದವನು, ಅವನ ಜೊತೆಗೇ ಊಟ ಮಾಡಿದವನು, ಅವನ ಜೊತೆಗೆ ಸೇವೆ ಮಾಡಿದಂಥ ವ್ಯಕ್ತಿ ದ್ರೋಹ ಮಾಡಲಿಕ್ಕೆ ಹೊರಟಿದ್ದಾನೆ. ಆತನ ಪ್ರಿಯ ಶಿಷ್ಯ, ಆತನ ಶಿಷ್ಯರಲ್ಲಿ ಒಬ್ಬನು ಆತನ ದ್ರೋಹ ಮಾಡಲಿಕ್ಕೆ ಹೊರಟಿದ್ದಾನೆ ಎಂಬುದಾಗಿ ಗೊತ್ತಾಗುವಾಗ ತತ್ತರಿಕೆ ಬರ್ತದೆ ಪ್ರಿಯರೇ. ಒಂದು ವಚನ ಭಾಗವನ್ನು ನಾನು ಕೊಡ್ತೇನೆ, ಪ್ರವಾದನೆಯ ಪೂರೈಕೆ ಎಂಬುದಾಗಿ ಕೂಡ ನಾವು ನೋಡಬಹುದು. 41ನೇ ಕೀರ್ತನೆ 9ನೇ ವಚನ ಹೇಳ್ತದೆ. 41:9ನೇ ವಚನ ಹೇಳ್ತದೆ, ನಾನು ಯಾವನನ್ನು ನಂಬಿದ್ದೆನೋ, ಯಾವನು ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡನೋ ಅಂಥ ಆಪ್ತ ಸ್ನೇಹಿತನು ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ ಎಂಬುದಾಗಿ. ನಮಗೆ ಅತ್ಯಂತ ಆಪ್ತರಾದವರು ಮಾಡುವಂಥ ನೋವು, ಮೋಸ, ದ್ರೋಹ, ಇದು ತತ್ತರಿಕೆಯನ್ನು ತರುತ್ತದೆ. ಯಾವಾಗ ದ್ರೋಹ ಅದು ನೋವು ಕೊಡುತ್ತದೆ ಅಂತ ಹೇಳಿದರೆ, ಯಾರೋ ಗುರುತು ಪರಿಚಯ ಇಲ್ಲದವರು ಮಾಡುವಂಥ ಮೋಸ, ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಜೊತೆಗೇ ಇದ್ದವರು ನಮಗೆ ಹಿಂದುಗಡೆಯಿಂದ ಒಂದು ಚೂರಿ ಹಾಕುವಂಥ ಒಂದು ಇದೆ ಅಲ್ಲ ವಿಷಯ, ಆ ವಿಷಯ ಅದು ನಮಗೆ ನೋವನ್ನು ತಂದುಕೊಡುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ದ್ರೋಹಿಯನ್ನು ಗುರುತಿಸುವಂಥ ಹೊತ್ತಿನಲ್ಲಿ ಆತನು ಆತ್ಮದಲ್ಲಿ ತತ್ತರಗೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಇನ್ನೊಂದು ವಿಚಾರ ಭಾಗಕ್ಕೆ ನಾವು ಬರುವಾಗ ಯೇಸು ಸ್ವಾಮಿ ಹೀಗೆ ಹೇಳ್ತಾನೆ, ನನ್ನನ್ನು ಹಿಡ್ಕೊಡುವವನು ನಿಮ್ಮ ಜೊತೆಗೆ ಇದ್ದಾನೆ ಎಂಬುದಾಗಿ ಹೇಳಿದ ಕೂಡಲೇ ಅಲ್ಲಿ ಬರುವಂಥ ಒಂದು ಸಂಗತಿ ಯಾವುದು ಅಂತ ಹೇಳಿದರೆ, ಶಿಷ್ಯರು ಅವರು ಒಂದು ರೀತಿಯಲ್ಲಿ ಶಾಕಿಗೆ ಒಳಗಾಗ್ತಾರೆ. ನಮಗೆ ಅಲ್ಲಿ 22ನೇ ವಚನವನ್ನು ಮುಂದಕ್ಕೆ ಓದ್ತಾ ಹೋಗುವಾಗ ಶಿಷ್ಯರಲ್ಲಿ ಒಂದು ಅನುಮಾನ ಬರ್ತದೆ.
ದ ಶಾಕ್ ಅಮಾಂಗ್ ದ ಡಿಸೈಪಲ್ಸ್. ಯಾರಾಗಿರ್ಬೋದು? ಅವರ ಒಳಗೆ ಅವರು ಆಲೋಚನೆಯನ್ನು ಮಾಡ್ತಾರೆ, ಯಾರು ಗೊತ್ತಾಗೋದಿಲ್ಲ. ಅವರು ನಿಜವಾಗ್ಲೂ ಕೂಡ ತಾವೇ ಆಗಿರಬಹುದಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ಕೊಳ್ತಾರೆ ಪ್ರಿಯರೇ. ನೇರವಾಗಿ ಇವನೇ ಎಂಬುದಾಗಿ ಪಾಯಿಂಟ್ ಔಟ್ ಮಾಡಲಿಲ್ಲ, ಅವನಾಗಿರಬಹುದು ಎಂಬುದಾಗಿ ಹೇಳಲಿಲ್ಲ, ಯಾರ ಮೇಲೆ ಕೂಡ ಅವರು ದೋಷವನ್ನು ತೋರಿಸಲಿಲ್ಲ, ಬದಲಾಗಿ ಯಾರಾಗಿರಬಹುದು ಎಂಬುದಾಗಿ ಆಲೋಚನೆ ಮಾಡ್ತಾರೆ. ಇದನ್ನು ನಾವು ಆತ್ಮದ ಅವಲೋಕನ ಎಂಬುದಾಗಿ ಹೇಳ್ತೇವೆ. ಅಂದರೆ ನಾವಾಗಿರಬಹುದಾ ಅನ್ನುವಂಥದ್ದು. ಅನೇಕ ಸರ್ತಿ ನಾವು ಇನ್ನೊಬ್ಬರ ಮೇಲೆ ಆರೋಪ ಮಾಡಲಿಕ್ಕೆ ಬೇಗ ರೆಡಿ ಇರ್ತೇವೆ. ಆದರೆ ದೇವರ ವಾಕ್ಯದಲ್ಲಿ ಶಿಷ್ಯರು ಮಾಡುವಂಥ ಈ ಒಂದು ವರ್ತನೆ ಇದೆ ಅಲ್ಲ, ಇದೊಂದು ರೀತಿಯಲ್ಲಿ ಪಾಠ ಥರ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಒಂದು ವಚನ ಭಾಗವನ್ನು ನಿಮಗೆ ಕೊಡ್ತೇನೆ. ನಾವು ಹೆಚ್ಚಾಗಿ ರಾತ್ರಿ ಭೋಜನದ ಸಂಸ್ಕಾರವನ್ನು ಮಾಡುವಾಗ ನಾವು ಈ ವಚನ ಭಾಗವನ್ನು ಗಮನಿಸ್ತೇವೆ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ ವಚನ 28 ಹೇಳ್ತದೆ, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಎಂಬುದಾಗಿ. ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು, ನಮ್ಮ ಒಳಗನ್ನು ನಾವು ನೋಡ್ಕೊಳ್ಬೇಕು. ಇವತ್ತು ನಾವು ಈ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕಾದಂಥ ಅಗತ್ಯತೆ ಇದೆ ಪ್ರಿಯರೇ. ಅನೇಕ ಸರ್ತಿ ಇನ್ನೊಬ್ಬರ ಮೇಲೆ ಪಾಯಿಂಟ್ ಔಟ್ ಮಾಡ್ತೇವೆ, ಅವನು ಹಾಗೆ, ಅವನು ಹೀಗೆ, ಅವನು ಈ ಥರ, ಅವನು ಆರೋಪಿ, ಅವನಲ್ಲಿ ಪಾಪ ಇದೆ. ವಾಟ್ ಅಬೌಟ್ ಯು? ನಿನ್ನ ಬಗ್ಗೆ ಗೊತ್ತಿದೆಯಾ? ನಿನಗೆ ನೀನು ಮಾಡ್ತಾ ಇರುವಂಥ ಸಂಗತಿ ಯಾವುದು ಎಂಬುದಾಗಿ ಗೊತ್ತಿದೆಯಾ? ಇವತ್ತು ನಾವು ವಾಕ್ಯವನ್ನು ಕೇಳ್ತಾ ಇರುವಂಥ ಹೊತ್ತಿನಲ್ಲಿ ನಮ್ಮ ಒಳಗನ್ನು ನಾವು ಆತ್ಮಾವಲೋಕನ ಮಾಡಬೇಕಾದಂಥ ಅಗತ್ಯತೆ ಇದೆ ಪ್ರಿಯರೇ. ನನ್ನ ಒಳಗೆ ದ್ರೋಹ ಇದೆಯಾ? ನನ್ನ ಒಳಗೆ ವಂಚನೆ ಇದೆಯಾ? ನನ್ನ ಒಳಗೆ ನಾನು ದೇವರನ್ನು ದೂರ ಮಾಡುವಂಥ ಸಂಗತಿಗಳನ್ನು ಮಾಡ್ತಾ ಇದ್ದೇನಾ? ವಾಟ್ ಅಬೌಟ್ ಮೈ ಹಾರ್ಟ್? ನನ್ನ ಹೃದಯ ಹೇಗಿದೆ? ಇದನ್ನು ನಾವು ಪ್ರತಿಯೊಬ್ಬರು ಕೇಳಿಕೊಳ್ಳಬೇಕಾದಂಥ ಅಗತ್ಯತೆ ಇದೆ ಪ್ರಿಯರೇ. ಇವತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವಂಥ ಹೊತ್ತಿನಲ್ಲಿ, ದ್ರೋಹಿಯನ್ನು ಗುರುತಿಸುವಂಥ ಈ ಹೊತ್ತಿನಲ್ಲಿ ನಮ್ಮ ಒಳಗಿನ ಸಂಗತಿಗಳನ್ನು ಕೂಡ ನಾವು ತಿಳಿದುಕೊಳ್ಳಬೇಕಾದಂಥ ಅಗತ್ಯತೆ ಇದೆ. ಇನ್ನು 3ನೆಯ ವಚನ ಭಾಗಕ್ಕೆ ಬರುವಾಗ, ಈ ಒಂದು ಇಡೀ ಘಟನೆಯಲ್ಲಿ 3ನೇ ಅಂಶವನ್ನು ನಾವು ನೋಡುವಾಗ, ಇಲ್ಲಿ ದ್ರೋಹಿ ಯಾರು ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ಗೊತ್ತಿದೆ. ಆದರೆ ವಚನದ ಭಾಗದಲ್ಲಿ ತಿಳ್ಕೊಳ್ಳುವಂಥದ್ದು ಗುಪ್ತ ದ್ರೋಹಿ, ದ ಹಿಡನ್ ಟ್ರೇಟರ್, ಇಸ್ಕರಿಯೋತ ಯೂದ. ಗುಪ್ತವಾಗಿದ್ದಂಥ ದ್ರೋಹಿ, ಹೊರಭಾಗಕ್ಕೆ ಕಾಣಿಸಿಕೊಳ್ಳದೆ ಒಳಗೆ ಮಾತ್ರ ಆ ದ್ರೋಹತನದ ಅಂಶಗಳನ್ನು, ವಂಚನೆಯ ಸಂಗತಿಗಳನ್ನು ಬಚ್ಚಿಟ್ಟುಕೊಂಡಿದ್ದಂಥ ಯೇಸುವಿನ ಶಿಷ್ಯ ಇಸ್ಕರಿಯೋತ ಯೂದ ಪ್ರಿಯರೇ. ನೋಡಿ, ಇಸ್ಕರಿಯೋತ ಯೂದನನ್ನು ನೋಡುವಾಗ ಇತರ ಶಿಷ್ಯರ ಹಾಗೆ ಸಾಮಾನ್ಯನಾದಂಥ ಶಿಷ್ಯ, ಎಲ್ಲರ ಹಾಗೆ ಹಿ ಈಸ್ ಅ ಕಾಮನ್ ಮ್ಯಾನ್ ಅಮಾಂಗ್ ಆಲ್ ದ 12 ಡಿಸೈಪಲ್ಸ್. 12 ಶಿಷ್ಯರ ಜೊತೆಗೆ ಅವನು ಕೂಡ ಒಬ್ಬ. ಯೇಸುವಿನ ಜೊತೆಗೆ 3.5 ವರ್ಷ ಅವನು ಕೂಡ ನಡ್ಕೊಂಡು ಬಂದ. ಯೇಸು ಹೇಗೆ ಬೋಧನೆ ಮಾಡ್ತಾ ಇದ್ನ, ಶಿಷ್ಯರು ಕೂಡ ಬೋಧನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಬಹುಶಃ ಯೂದ ಕೂಡ ಬೋಧನೆಯನ್ನು ಮಾಡಿದ. ನಾವು ಅನೇಕ ಕಡೆಗಳಲ್ಲಿ ನೋಡ್ತೇವೆ ಶಿಷ್ಯರು ಅದ್ಭುತ ಕಾರ್ಯಗಳನ್ನು ಮಾಡಿದರು ಎಂಬುದಾಗಿ. ಯೂದ ಕೂಡ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ ಪ್ರಿಯರೇ. ಯೂದನಿಗೆ ಇನ್ನೊಂದು ಎಕ್ಸ್ಟ್ರಾ ಜವಾಬ್ದಾರಿ ಇತ್ತು, ಈ ವಾಕ್ಯ ಭಾಗದಲ್ಲಿ ಕೂಡ ಬರ್ತದೆ. ಇಡೀ ಶಿಷ್ಯಂದಿರ ಯೇಸುವಿನ ಖರ್ಚು ವೆಚ್ಚಗಳ ಲೆಕ್ಕಾಚಾರ, ಹಣದ ಚೀಲವನ್ನು ಇಟ್ಟುಕೊಳ್ಳುವಂಥ ಯೂದ ಒಬ್ಬ ಸಾಮಾನ್ಯ ಮನುಷ್ಯನ ಹಾಗೆ ಬದುಕ್ತಾ ಇದ್ದಂಥ ಯೂದ. ಯಾರು ಕೂಡ ಯೂದನ ಮೇಲೆ ಅನುಮಾನ ಪಡಲಿಲ್ಲ ಪ್ರಿಯರೇ. ಯಾರಿಗೂ ಕೂಡ ಯೂದನ ಸಂಗತಿಯಲ್ಲಿ ಅನುಮಾನ ಇರಲಿಲ್ಲ. ಹೊರಗಡೆ ಯೂದ ಶಿಷ್ಯ, ಆದರೆ ಒಳಗಡೆ ಯೂದ ದ್ರೋಹಿ. ಹೊರಗಡೆಗೆ ಯೇಸುವಿನ ಜೊತೆಗೆ ನಡೆದು ಬೋಧನೆ ಮಾಡಿ, ಅದ್ಭುತ ಕಾರ್ಯಗಳನ್ನು ಮಾಡಿ, ಯೇಸುವಿನ ಜೊತೆಗೇ ಊಟ ಮಾಡಿ, ಆತನ ಜೊತೆಗೇ ಇರುವುದಕ್ಕಾಗಿ ತನ್ನನ್ನು ಸಮರ್ಪಿಸಿಕೊಂಡಂಥ ಶಿಷ್ಯ, ಒಳಗಡೆ ಮಾತ್ರ ಯಾರೂ ಕಾಣದಿರುವಂಥ ಹೊತ್ತಿನಲ್ಲಿ ಅವನು ದ್ರೋಹಿಯಾಗಿದ್ದ. ಮತ್ತು ಯೇಸುವಿನ ಜೊತೆಗೆ ನಡೆಯುವವರೆಲ್ಲರೂ ಕೂಡ ಆತನವರಲ್ಲ ಪ್ರಿಯರೇ. ಯೇಸುವಿನ ಜೊತೆಗೆ ನಡೆಯುವವರೆಲ್ಲರೂ ಕೂಡ ಆತನವರಲ್ಲ. ದೇವರ ವಾಕ್ಯ ಹೇಳ್ತದೆ, ಸ್ವಾಮಿ ಸ್ವಾಮಿ ಎನ್ನುವರೆಲ್ಲರೂ ಕೂಡ ಪರಲೋಕ ರಾಜ್ಯವನ್ನು ಸೇರುವುದಿಲ್ಲ ಪ್ರಿಯರೇ. ಪ್ರತಿಯೊಂದು ಮಾತಿಗೂ ಕೂಡ ದೇವರನ್ನ ಕುರಿತಾಗಿ ಮಾತನಾಡುವವರು, ಆದರೆ ನಿಜವಾಗ್ಲೂ ಕೂಡ ಅವರು ಹೃದಯದಲ್ಲಿ ದೇವರನ್ನು ಅರಿತುಕೊಂಡಿದ್ದಾರಾ ಎಂಬುದಾಗಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಒಂದು ದ್ರೋಹ ಅನ್ನುವಂಥದ್ದು, ಮೋಸ ಅನ್ನುವಂಥದ್ದು, ವಂಚನೆ ಅನ್ನುವಂಥದ್ದು ಹೇಗೆ ಹುಟ್ಟುತ್ತದೆ ಎಂಬುದಾಗಿ ನೋಡಿದಾಗ ನಾನು ಅನೇಕ ಸಂಗತಿಗಳನ್ನು ಕೊಡಬಹುದು. ಹೆಚ್ಚಾಗಿ ದ್ರೋಹ ಅನ್ನುವಂಥ ಸಂಗತಿ ಯೂದನ ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ, ಮೊದಲನೇದಾಗಿ ದ್ರೋಹ ಮಾಡಬೇಕೆಂಬಂಥ ಆಲೋಚನೆ ಬಂದದ್ದು ಅದು ಹಣದ ಮೇಲಿನ ಆಸೆಯಿಂದ. ಹಣ ನಮಗೆ ಬೇಕು,
ಹಣ ನಮಗೆ ಬೇಕು, ಈ ಪ್ರತಿಯೊಂದಕ್ಕೂ ಕೂಡ ಇವತ್ತು ಹಣ ಬೇಕು. ಆದರೆ ಹಣದ ಮೇಲಿನ ಆಸೆ, ಅತಿ ಆಸೆ, ವ್ಯಾಮೋಹ ಅದು ದ್ರೋಹವನ್ನು ಮಾಡುವುದಕ್ಕೆ ನಡೆಸಿತು. ರಹಸ್ಯ ಪಾಪ, ನಮ್ಮೊಳಗೆ ಗುಪ್ತವಾಗಿರುವಂಥ ಹಿಡನ್ ಸಿನ್ ಇದೆಯಲ್ಲ, ಆ ಸಿನ್ ಅದು ದ್ರೋಹಕ್ಕೆ ನಮ್ಮನ್ನು ನಡೆಸ್ತದೆ. ಇನ್ನೊಬ್ಬನನ್ನು ಕ್ಷಮಿಸದೇ ಇರುವಂಥ ಗುಣ ಅದು ನಮ್ಮನ್ನು ದ್ರೋಹಕ್ಕೆ ನಡೆಸ್ತದೆ. ಒಂದು ರೀತಿಯ ಹಠಮಾರಿತನದ ಜೀವನ ಅದು ದ್ರೋಹಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಇನ್ನೊಬ್ಬನನ್ನು ಕ್ಷಮಿಸಲಿಕ್ಕೆ ನಾವು ಯಾವ ಕಾರಣಕ್ಕೂ ಸಿದ್ಧ ಇಲ್ಲದೆ ಇರುವಂಥದ್ದು, ದೇವರಿಗಿಂತ ಲೋಕದ ಮೇಲೆ ಹೆಚ್ಚು ಪ್ರೀತಿಯನ್ನು ಮಾಡುವಂಥದ್ದು ದ್ರೋಹಕ್ಕೆ ನಮ್ಮನ್ನು ನಡೆಸ್ತದೆ, ವಂಚನೆಗೆ ನಮ್ಮನ್ನು ನಡೆಸ್ತದೆ. ದೇವರಿಗಿಂತ ಜಾಸ್ತಿ ಲೋಕವನ್ನು ಪ್ರೀತಿ ಮಾಡುವಂಥದ್ದು. ಕೊನೆಯದಾಗಿ ದ್ರೋಹಕ್ಕೆ ನಮ್ಮನ್ನು ನಡೆಸುವಂಥ ಇನ್ನೊಂದು ಸಂಗತಿ ಅಂತ ಹೇಳಿದರೆ ಅದು ಹೆಮ್ಮೆ, ಪ್ರೈಡ್. ನನಗಿರುವಂಥ ಹೆಮ್ಮೆ ಅದು ನನ್ನನ್ನು ದ್ರೋಹಕ್ಕೆ ನಡೆಸ್ತದೆ. ಅನೇಕ ಸಂಗತಿಗಳಲ್ಲಿ ನಾನು ದೊಡ್ಡವನೆಂಬುದಾಗಿ ನೆನೆಸ್ಕೊಳ್ಳುವಂಥದ್ದು, ನಾನು ಉಳಿದವರಿಗಿಂತ ಶ್ರೇಷ್ಠನು ಎಂಬುದಾಗಿ ಅಂದುಕೊಳ್ಳುವಂಥದ್ದು, ಇದು ಎಲ್ಲವೂ ಕೂಡ ದ್ರೋಹಕ್ಕೆ ನಡೆಸುವಂಥ ಸಂಗತಿಗಳಾಗಿದೆ. ಇಂಥ ಒಂದು ದ್ರೋಹವನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡಂಥ ಯೂದ ತನ್ನ ಹೃದಯವನ್ನು ಸೈತಾನನಿಗೆ ತೆರೆದು ಕೊಡ್ತಾನೆ. ಯಾವಾಗ ಸೈತಾನನಿಗೆ ತೆರೆದು ಕೊಡ್ತಾನೋ 13ನೇ ಅಧ್ಯಾಯದ 27ನೇ ವಚನ ಹೇಳ್ತದೆ, ಆತನು ಕತ್ತಲೆಯನ್ನು ಆರಿಸಿಕೊಂಡನು ಎಂಬುದಾಗಿ. ಅಂದರೆ ಕೊನೆಯ ವಚನಕ್ಕೆ ಬರುವಾಗ 30ನೇ ವಚನಕ್ಕೆ ಬರುವಾಗ ರಾತ್ರಿಯಾಗಿತ್ತು. ಕತ್ತಲೆಯನ್ನು ಅಲ್ಲಿ ಯೂದ ಆರಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಈ ಒಂದು ವಾಕ್ಯ ಭಾಗದ 4ನೇ ಸಂಗತಿ, ಬಹಳ ಮುಖ್ಯವಾದಂಥ ಸಂಗತಿ, ಯೇಸು ದ್ರೋಹಿಯನ್ನು ಹೇಗೆ ಗುರುತಿಸಿದ ಎಂಬುದಾಗಿ. ಹೇಗೆ ಗುರುತಿಸಿದ? ಯೇಸು ಒಂದು ಮಾತನ್ನು ಹೇಳ್ತಾನೆ, ನಾನು ಈ ತುತ್ತನ್ನು ಅದ್ದಿ ಮುಳುಗಿಸಿ ಯಾರಿಗೆ ಕೊಡುತ್ತೇನೋ ಅವನೇ. ನೋಡಿ, ರೊಟ್ಟಿಯನ್ನು ಅದ್ದಿ ಕೊಡುವಂಥದ್ದು, ಮುಳುಗಿಸಿ ಕೊಡುವಂಥದ್ದು, ತುತ್ತನ್ನು ಕೊಡುವಂಥದ್ದು, ಅದು ಆ ಕಾಲದಲ್ಲಿ ಗೌರವದ ಸಂಕೇತ, ಆ ಕಾಲದಲ್ಲಿ ಒಂದು ಸ್ನೇಹದ ಸಂಕೇತ. ಇವತ್ತಿಗೂ ಕೂಡ ನಮ್ಮ ತಟ್ಟೆಯಲ್ಲಿರುವಂಥದ್ದನ್ನು ಮುರಿದು ಒಂದು ತುತ್ತನ್ನು ನಾವು ಇನ್ನೊಬ್ಬರಿಗೆ ಕೊಡುತ್ತೇವೆ ಅಂತ ಹೇಳಿದರೆ ಅದು ಪ್ರೀತಿ. ಹೆಚ್ಚಾಗಿ ತಂದೆ ತಾಯಿಗಳು, ದೊಡ್ಡವರು ಚಿಕ್ಕವರಿಗೆ ಒಂದು ತುತ್ತನ್ನು ಕೊಡುವಂಥದ್ದು, ಬಹಳ ಪ್ರೀತಿಯಿಂದ ಕೊಡುವಂಥದ್ದು. ಯೇಸು ಕೂಡ ಇಲ್ಲಿ ಒಬ್ಬ ದ್ರೋಹಿ ಕೂತಿದ್ದಾನೆ ಎಂಬುದಾಗಿ ಗೊತ್ತಿದ್ದಂಥ ಸಮಯದಲ್ಲಿ ಕೂಡ ಆ ದ್ರೋಹಿಗೆ ಯೇಸು ಸ್ವಾಮಿ ಪ್ರೀತಿಯನ್ನು ತೋರಿಸಿದ. ಎಂಥ ದೊಡ್ಡ ಪ್ರೀತಿ ನೋಡ್ರಿ, ಎಂಥ ಶ್ರೇಷ್ಠವಾದಂಥ ಪ್ರೀತಿ. ತನ್ನನ್ನು ಹಿಡುಕೊಡುವವನಿಗೆ ಒಂದು ತುತ್ತನ್ನು ಕೊಡುವಂಥದ್ದು. ಮುಂದಕ್ಕೆ ಯೇಸು ಸ್ವಾಮಿ ಶಿಷ್ಯರ ಕಾಲುಗಳನ್ನು ತೊಳೆಯುವಂಥ ಹೊತ್ತಿನಲ್ಲಿ ಖಂಡಿತವಾಗಿ ಕೂಡ ಈ ಶಿಷ್ಯನ ಕಾಲನ್ನು ಕೂಡ ತೊಳಿತಾರೆ. ಅವನ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಪಶ್ಚಾತ್ತಾಪ ಪಡುವುದಕ್ಕೆ ಪ್ರತಿಯೊಂದು ಅವಕಾಶವನ್ನು ಯೇಸು ಸ್ವಾಮಿ ಕೊಟ್ಟಿದ್ದಾನೆ ಪ್ರಿಯರೇ. ಪಶ್ಚಾತ್ತಾಪವನ್ನು ಪಡುವುದಕ್ಕೆ ಅವಕಾಶಗಳು ಮೇಲಿಂದ ಮೇಲೆ ತಿರುಗಿ ತಿರುಗಿ ಯೇಸುವಿನ ವರ್ತನೆಯಲ್ಲಿ, ಯೇಸುವಿನ ಮಾತಿನಲ್ಲಿ, ಆತನು ತೋರಿಸುವಂಥ ಪ್ರೀತಿಯಲ್ಲಿ ಯೂದನಿಗೆ ಸಿಕ್ಕಿತು. ಆದರೆ ಯೂದ ಹೊರಟು ಹೋದ. ಯೂದ ಲೋಕದ ಒಳಗೆ ಹೋದ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ಅವನು ತುತ್ತನ್ನು ತೆಗೆದುಕೊಂಡು ಹೊರಗಡೆ ಹೋಗುವಾಗ ರಾತ್ರಿಯಾಗಿತ್ತು. ಇದು ರಾತ್ರಿ ಅನ್ನುವಂಥದ್ದು ಬರೀ ಲೋಕದ ರೀತಿಯ ರಾತ್ರಿಯಲ್ಲ, ಲೋಕದ ರೀತಿಯಲ್ಲಿ ನೋಡುವಂಥ ರಾತ್ರಿ ಮಾತ್ರವಲ್ಲ, ಲೋಕದ ದೃಷ್ಟಿಯಲ್ಲಿ ಅದು ಕತ್ತಲಾಗಿತ್ತು. ಆದರೆ ಯೂದನ ಜೀವಿತದಲ್ಲಿ ಅದು ಆತ್ಮೀಕವಾದಂಥ ಕತ್ತಲು. ಇಟ್ಸ್ ಅ ಸ್ಪಿರಿಚುವಲ್ ಡಾರ್ಕ್ನೆಸ್, ಆತ್ಮೀಕವಾದಂಥ ಕತ್ತಲು. ಯೂದನು ಬೆಳಕಿನ ಜೊತೆಗೆ 3.5 ವರ್ಷ ನಡೆದು ಇಲ್ಲಿ ಕತ್ತಲೆಯನ್ನು ಆಯ್ದುಕೊಂಡು ಆತನು ಆತ್ಮೀಕವಾದಂಥ ಕತ್ತಲು. ಕತ್ತಲು ಅಂದರೆ ಪಾಪ, ಕತ್ತಲು ಅಂದರೆ ಸೈತಾನ, ಕತ್ತಲು ಅಂದರೆ ಅಂಧಕಾರದ ಶಕ್ತಿಗಳು. ಯೂದ ಅದನ್ನು ಆರಿಸಿಕೊಳ್ಳುತ್ತಾನೆ. ಸೊ ಈಗ ವಚನ ಭಾಗವನ್ನು ಮುಗಿಸುವಂಥ ಹೊತ್ತಲ್ಲಿ ನಾವು ಗಮನಿಸಬೇಕಾದಂಥ ಸಂಗತಿಗಳು ಯಾವುದು ಎಂಬುದಾಗಿ ನಾವು ನೋಡ್ತಾ ಬರೋಣ. ದ್ರೋಹಿಯನ್ನ ಯೇಸು ಸ್ವಾಮಿ ಹೇಗೆ ಗುರುತಿಸಿದ ಎಂಬುದಾಗಿ ನಾವು ನೋಡಿದೆವು. ಬಹಳ ವಿಶೇಷವಾಗಿ ಈ ವಚನ ಭಾಗದಲ್ಲಿ ನಾವು ನೋಡಿದ್ದು ಆತ್ಮದಲ್ಲಿ ಹೇಗೆ ಯೇಸು ಸ್ವಾಮಿ ತತ್ತರಗೊಂಡ ಎಂಬುದಾಗಿ. ಈ ಒಂದು ಸಂಗತಿಯನ್ನು ಕೇಳಿದಾಗ ಶಿಷ್ಯರ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆ ಮೂಡಿತು ಎಂಬುದಾಗಿ. ಶಿಷ್ಯರು ಇನ್ನೊಬ್ಬನ ಕಡೆಗೆ ಪಾಯಿಂಟ್ ಔಟ್ ಮಾಡದೆ ತಮ್ಮನ್ನು ಅವರು ಪರಾಮರ್ಶಿಸಿಕೊಳ್ಳುವುದಕ್ಕೆ ಅವರು ಆಲೋಚನೆಯನ್ನು ಮಾಡ್ತಾರೆ. ಅಲ್ಲಿ ಯೂದನ ಒಳಗಿದ್ದಂಥ ಗುಪ್ತ ದ್ರೋಹದ ಕುರಿತಾಗಿ ನಾವು ತಿಳ್ಕೊಂಡೆವು. ಕೊನೆಯದಾಗಿ ಪ್ರೀತಿಯನ್ನು ತೋರಿಸುವಂಥ ಯೇಸು ಸ್ವಾಮಿ ತನ್ನನ್ನು ಹಿಡುಕೊಡುವವನು ಎಂಬುದಾಗಿ ಗೊತ್ತಿದ್ದಂಥ ಸಮಯದಲ್ಲಿ ಕೂಡ ಆತನ ಮೇಲೆ ಪ್ರೀತಿ, ತುತ್ತನ್ನು ಅದ್ದಿಕೊಡುವಂಥದ್ದು, ಗೌರವ, ಪ್ರೀತಿ ಎರಡನ್ನು ಕೂಡ ತೋರಿಸಿದ. ಈ ಒಂದು ದಿನದಲ್ಲಿ ದೇವರ ವಾಕ್ಯವನ್ನು ಕೇಳ್ತಾ ಇರುವಂಥ ನಾವು ವಿಶೇಷವಾಗಿ ಈ ಶ್ರಮ ಮರಣದ ಧ್ಯಾನಗಳಲ್ಲಿ ನಾವು ನಮ್ಮನ್ನು ತಗ್ಗಿಸಿಕೊಳ್ಬೇಕಾದಂಥ, ನಮ್ಮನ್ನು
ತಿರುಗೊಂದಾವರ್ತಿ ನಾವು ದೇವರಿಗೆ ಒಪ್ಪಿಸಿಕೊಡುವಂಥ ರೀಡೆಡಿಕೇಟ್ ಮಾಡುವಂಥ ಸಮಯದಲ್ಲಿ ಇದ್ದೇವೆ. ನಮ್ಮ ಹೃದಯಗಳನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಇವತ್ತು ನಿನ್ನ ಹೃದಯದೊಳಗೆ ಯಾವುದಾದ್ರೂ ಗುಪ್ತ ಪಾಪ ಅದು ಅಡಗಿ ಕೂತಿದೆಯಾ? ಇನ್ನೊಬ್ಬರಿಗೆ ಗೊತ್ತಾಗದಂಥ ಪಾಪಗಳು ಹೃದಯದ ಮೂಲೆಯಲ್ಲಿ ಪ್ರತಿಯೊಂದು ದಿನದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ನಮ್ಮನ್ನು ಎಚ್ಚರಿಸುವಂಥ ಸಂಗತಿಗಳು ಕೇಳ್ತಾ ಇರುವಂಥ ಹೊತ್ತಿನಲ್ಲಿ ಕೂಡ ಇನ್ನೂ ಬಿಟ್ಟು ಬಿಡದೆ ಇರುವಂಥ ಒಂದು ಪಾಪ ಉಳ್ಕೊಂಡಿದೆಯಾ? ಅದು ಯಾವುದೂ ಆಗಿರಬಹುದು. ಆದರೆ ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ಸಂಗತಿ, ದೇವರಿಂದ ನಮ್ಮನ್ನು ದೂರ ಮಾಡುವಂಥ ಸಂಗತಿ, ಒಳಗೆ ಗುಪ್ತ ಪಾಪ ಉಳ್ಕೊಂಡಿದೆಯಾ? ನಾವು ಆಲೋಚನೆ ಮಾಡಬೇಕು. ಯೇಸುವಿಗಿಂತ ಹೆಚ್ಚಾದದ್ದನ್ನು ನಾವು ಯಾವುದಾದ್ರೂ ಇಟ್ಟುಕೊಂಡು ಇನ್ನೂ ಅದನ್ನು ಇಷ್ಟಪಡ್ತಾ ಇದ್ದೇವಾ? ಇನ್ನೂ ಅದನ್ನೇ ನಾವು ಆಲೋಚನೆ ಮಾಡ್ತಾ ಇದ್ದೇವಾ? ಯೇಸುವಿಗಿಂತ ಜಾಸ್ತಿ ಯೇಸುವಿನಿಂದ ನಮ್ಮನ್ನು ದೂರ ಮಾಡುವಂಥ ಸಂಗತಿಗಳು, ಲೋಕದ ಸಂಗತಿಗಳಾಗಿರ್ಬೋದು, ಯಾವುದೇ ವಿಚಾರಗಳಾಗಿರ್ಬೋದು, ಅದು ಇನ್ನೂ ನಮ್ಮಲ್ಲಿ ಉಳ್ಕೊಂಡಿದೆಯಾ? ನಾವು ನಮ್ಮ ಹೃದಯವನ್ನು ಆಲೋಚನೆ ಮಾಡಬೇಕು. ಇನ್ನೊಂದು ಬಹಳ ವಿಶೇಷವಾದಂಥ ಸಂಗತಿ ನಾವು ಗಮನಿಸಬೇಕಾದದ್ದು ಏನು ಅಂತ ಹೇಳಿದರೆ, ಯಾವತ್ತಿಗೂ ಕೂಡ ಒಂದು ಸಣ್ಣ ಪಾಪ, ಒಂದು ಸಣ್ಣ ತಪ್ಪು, ಸಣ್ಣ ಆಲೋಚನೆ, ಅದನ್ನು ನಾವು ದಯವಿಟ್ಟು ಲಘುವಾಗಿ ಪರಿಗಣಿಸಬಾರದು. ಅದನ್ನು ಅಲ್ಪವೆಂದು ಪರಿಗಣಿಸಲೇಬಾರದು. ಯಾಕೆಂತ ಹೇಳಿದರೆ ಸಣ್ಣ ಸಣ್ಣ ಸಂಗತಿಗಳು ಅದು ನಮ್ಮನ್ನು ದೊಡ್ಡ ದ್ರೋಹಕ್ಕೆ ನಡೆಸ್ತದೆ ಪ್ರಿಯರೇ. ದ್ರೋಹ ಅನ್ನುವಂಥದ್ದು, ವಂಚನೆ ಅನ್ನುವಂಥದ್ದು ಅದು ದೊಡ್ಡ ಸಂಗತಿಗಳು, ಅದು ಒಮ್ಮೆಲೆ ಬರುವಂಥದ್ದಲ್ಲ, ಅದು ನಿಧಾನಕ್ಕೆ ಬೆಳೆಯುವಂಥ ಸಂಗತಿಯಾಗಿದೆ. ಒಂದು ಸಣ್ಣ ಪಾಪ ಇದೆಯಲ್ಲ, ಆ ಸಣ್ಣ ಪಾಪ ನಮ್ಮನ್ನು ಹೃದಯದ ಕಠಿಣತೆಗೆ ನಡೆಸ್ತದೆ. ಯಾವಾಗ ಈ ಸಣ್ಣ ಪಾಪಗಳು ಒಂದಕ್ಕಿಂತ ಹೆಚ್ಚು 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 ಆಗ್ತಾ ಹೋಗಿ ನಮ್ಮ ಹೃದಯ ಕಠಿಣತೆಗೆ ನಡೆಸ್ತದೆ, ಯಾವಾಗ ನಮ್ಮ ಹೃದಯ ಕಠಿಣವಾಗುತ್ತದೋ ಆಗ ಆತ್ಮೀಕ ಕತ್ತಲೆ ಬರ್ತದೆ. ಸಣ್ಣ ಪಾಪಗಳನ್ನು ಯಾವುದೇ ಕಾರಣಕ್ಕೂ ನಾವು ಲಘುವಾಗಿ ತೆಗೆದುಕೊಳ್ಳುವಂಥದ್ದು ಬೇಡ. ನಮ್ಮ ಜೀವಿತದಲ್ಲಿ ಇವತ್ತು ಇಂಥ ಸಣ್ಣ ಪಾಪಗಳಲ್ಲಿ ನಾವು ಅನೇಕ ಸರ್ತಿ ಬಿದ್ದು ಹೋಗಿದ್ದೇವೆ. ದೊಡ್ಡ ಪಾಪಗಳು ನಮ್ಮಲ್ಲಿ ಇಲ್ಲದೇ ಇರ್ಬೋದು, ಆದರೆ ಸಣ್ಣ ಸಣ್ಣ ಪಾಪಗಳು, ಆ ಪಾಪಗಳು ನಮ್ಮನ್ನು ಕಠಿಣತೆಗೆ ನಡೆಸ್ತಾ ಹೋಗಿದೆ. ಇನ್ನೊಂದು ಸಂಗತಿಯನ್ನು ನಾನು ಈ ವಚನ ಭಾಗವನ್ನು ಓದ್ತಾ ಹೋಗುವಾಗ ಗಮನಿಸಿದೆ. ವಿಶೇಷವಾಗಿ 23ನೇ ವಚನದಲ್ಲಿ ಬರುತ್ತದೆ, ಯೇಸುವಿಗೆ ಪ್ರಿಯನಾದಂಥ ಶಿಷ್ಯ ಯೇಸುವಿನ ಎದೆಯ ಹತ್ತಿರ ಒರಗಿಕೊಂಡಿದ್ದ ಎಂಬುದಾಗಿ. ಎದೆಯ ಹತ್ತಿರ ಒರಗಿಕೊಳ್ಳುವುದು ಅಂತ ಹೇಳಿದರೆ ನಾವು ಏನು ಆಲೋಚನೆ ಮಾಡಬೇಕು ಅಂತ ಹೇಳಿದರೆ, ಯೇಸುವಿಗೆ ಸಮೀಪದಲ್ಲಿರಬೇಕು. ಯಾವಾಗಲೂ ಕೂಡ ನಿನ್ನ ಜೀವಿತ ಅದು ಯೇಸುವಿಗೆ ಸಮೀಪದಲ್ಲಿರುವಂಥ ಜೀವಿತ. ಯೋಹಾನ ಯೇಸುವಿನ ಎದೆಗೆ ಆಧಾರವಾಗಿದ್ದುಕೊಂಡು, ಒಂದು ರೀತಿಯಲ್ಲಿ ಒರಗಿಕೊಂಡು ಆತನು ಕೂತಿದ್ದ. ಯಾವಾಗ ನಿನ್ನ ಜೀವಿತ ಯೇಸುವಿಗೆ ಹತ್ತಿರ ಇರುತ್ತದೋ, ವಾಕ್ಯಕ್ಕೆ ಹತ್ತಿರ ಇರುತ್ತದೋ, ನಮಗೆ ಸ್ಪಷ್ಟವಾಗಿ ಸತ್ಯ ಏನು ಎಂಬುದಾಗಿ ಗೊತ್ತಾಗ್ತದೆ. ಯೇಸುವಿಗಿಂತ ದೂರ 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 ಹೋದ ಹಾಗೆ ನಿನ್ನ ಜೀವಿತದಲ್ಲಿ ಆತ್ಮೀಕ ಕತ್ತಲು ಬರುವಂಥದ್ದು, ನಿನ್ನ ಜೀವಿತದಲ್ಲಿ ಪಾಪಕ್ಕೆ ಜಾಗ ಬರುವಂಥದ್ದು, ಆ ಪಾಪವೇ ನಮ್ಮನ್ನು ದ್ರೋಹಕ್ಕೆ ನಡೆಸುವಂಥದ್ದು ಪ್ರಿಯರೇ. ಹೇಗೆ ಯೋಹಾನನು ಯೇಸುವಿನ ಎದೆಗೆ ಒರಗಿಕೊಂಡಿದ್ದನೋ, ನಾವು ಕೂಡ ಎದೆಗೆ ಹತ್ತಿರವಾಗಿ, ಯೇಸುವಿಗೆ ಹತ್ತಿರವಾಗಿ ಪ್ರತಿದಿನ ನಮ್ಮನ್ನು ಪ್ರತಿಷ್ಠೆ ಪಡಿಸಿಕೊಳ್ತಾ ಇರುವಂಥದ್ದು, ಪ್ರತಿದಿನ ವಾಕ್ಯದಲ್ಲಿ ಬೆಳೀತಾ ಇರುವಂಥದ್ದು, ಪ್ರತಿದಿನ ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು, ದಿನೇ ದಿನೇ ಮಾಡಬೇಕಾದಂಥ ಸಂಗತಿಗಳು. ವಾರದಲ್ಲಿ 1 ದಿನ 2 ದಿನ ಮಾಡುವಂಥ ಸಂಗತಿಗಳಲ್ಲ ಇದು. ಪ್ರತಿಷ್ಠೆ ಪಡಿಸಿಕೊಳ್ಳುವಂಥದ್ದು, ನಮ್ಮನ್ನು ತಿರುಗಿ 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 ನಾವು ಪಾಪದಲ್ಲಿ ಬಿದ್ದಿದ್ದೇವೋ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ಳುವಂಥದ್ದು. ಹೇಗೆ ಯೋಬನ ಜೀವಿತದಲ್ಲಿ ಇದು ಇತ್ತೋ, ಪ್ರತಿದಿನವೂ ನಮ್ಮ ಜೀವಿತದಲ್ಲಿ ಕೂಡ ಇರಬೇಕು ಪ್ರಿಯರೇ. ಯೇಸುವಿಗೆ ಹತ್ತಿರವಾಗಿ ಜೀವನ ಮಾಡುವಂಥದ್ದು, ಆ ಮೂಲಕವಾಗಿ ತಂದೆಯಾದಂಥ ದೇವರನ್ನು ಹೆಚ್ಚೆಚ್ಚಾಗಿ ತಿಳ್ಕೊಳ್ಳುವಂಥದ್ದು, ಪವಿತ್ರಾತ್ಮನ ಶಕ್ತಿಯನ್ನು ನಮ್ಮ ಜೀವಿತದಲ್ಲಿ ನಾವು ಧರಿಸಿಕೊಳ್ಳುವಂಥದ್ದು, ಇದು ಪ್ರತಿನಿತ್ಯವೂ ಬೇಕಾದಂಥ ಸಂಗತಿ ಪ್ರಿಯರೇ. ಇವತ್ತು ಈ ವಾಕ್ಯ ಭಾಗವನ್ನು ಓದುವಾಗ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಒಂದು ವಿಚಾರ ಏನು ಅಂತ ಹೇಳಿದರೆ, ಈ ಸಂಗತಿ ಬರೀ ದ್ರೋಹಿಯನ್ನು ಗುರುತಿಸುವಂಥದ್ದು ಮಾತ್ರ ಅಲ್ಲ. ದ್ರೋಹಿಯನ್ನು ಗುರುತಿಸಿ ಆಗಿದೆ. ಈ ಇಡೀ ವಾಕ್ಯ ಭಾಗ ಹೇಳುವಂಥದ್ದು ಇಟ್ ಇಸ್ ಲಾಯಲ್ಟಿ ವರ್ಸಸ್ ಬಿಟ್ರೇಯಲ್. ಲಾಯಲ್ಟಿ ವರ್ಸಸ್ ಬಿಟ್ರೇಯಲ್ ಅಂದರೆ, ನಾವು ಇಲ್ಲಿ ಒಬ್ಬರು ಲಾಯಲ್ ಆಗಿ ಎಷ್ಟಿದ್ದಾರೆ, ಎಷ್ಟು ಮೋಸವನ್ನು ಮಾಡಿದ್ದಾರೆ ಎಂಬುದಾಗಿ. ಇನ್ನೊಂದು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದದ್ದು ಇಟ್ಸ್ ಅ ಲೈಟ್ ವರ್ಸಸ್ ಡಾರ್ಕ್ನೆಸ್. ಬೆಳಕು ಮತ್ತು ಕತ್ತಲೆ, ಇದರ ಹೋರಾಟ. ಇನ್ನೊಂದು ಸಂಗತಿ ಇಟ್ಸ್ ಅ ಟ್ರೂ ಡಿಸೈಪಲ್ಶಿಪ್ ವರ್ಸಸ್ ಫಾಲ್ಸ್ ಅಪಿಯರೆನ್ಸ್. ಈ 3 ಸಂಗತಿಗಳು, ಲಾಯಲ್ಟಿ ವರ್ಸಸ್ ಬಿಟ್ರೇಯಲ್, ಲೈಟ್ ವರ್ಸಸ್ ಡಾರ್ಕ್ನೆಸ್, ಅಟ್ ದ ಸೇಮ್ ಟೈಮ್ ಟ್ರೂ ಡಿಸೈಪಲ್ಶಿಪ್ ವರ್ಸಸ್ ಫಾಲ್ಸ್ ಅಪಿಯರೆನ್ಸ್. ಹೊರಗೆ ನಾವು ಹೇಗೆ ಕಾಣಿಸ್ತಾ ಇದ್ದೇವೆ ಅನ್ನುವಂಥದ್ದಲ್ಲ, ನಿಜವಾದಂಥ ಶಿಷ್ಯತ್ವ ಇದೆಯಾ?
ಡಾರ್ಕ್ನೆಸ್ ಅನ್ನು ಆಯ್ದುಕೊಳ್ತಾ ಇದ್ದೇವಾ, ಬೆಳಕನ್ನು ನೋಡ್ತಾ ಇದ್ದೇವಾ? ವೆದರ್ ವಿ ಆರ್ ಲಾಯಲ್ ಆರ್ ವಿ ಹ್ಯಾವ್ ದ ಬಿಟ್ರೇಯಲ್ ಥಾಟ್ಸ್. ಮೋಸ ಮಾಡುವಂಥ ಸಂಗತಿಗಳು ನಮ್ಮ ಒಳಗೆ ಇದೆಯಾ? ನನ್ನ ಹೃದಯ ಹೇಗಿದೆ ಎಂಬುದಾಗಿ ನಮಗೆ ಗೊತ್ತಿದೆ. ವಾಕ್ಯವನ್ನು ಕೇಳಿದ್ದೇವೆ. ಗುಪ್ತ ಪಾಪಗಳು ನಮ್ಮಲ್ಲಿ ಇನ್ನೂ ಉಳ್ಕೊಂಡಿರುವುದಾದರೆ, ಇಷ್ಟು ವರ್ಷಗಳ ಕಾಲ ವಾಕ್ಯವನ್ನು ಕೇಳಿ, ಧ್ಯಾನ ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ಹಾಡುಗಳನ್ನು ಹಾಡಿಕೊಂಡು ಹೊರಗಿನ ಜಗತ್ತಿಗೆ ಒಳ್ಳೆಯವರಾಗಿರ್ಬೋದು. ಯೂದ ಹಾಗೇ ಇದ್ದ ಪ್ರಿಯರೇ. ಯೂದ ಪ್ರಾರ್ಥನೆ ಮಾಡ್ತಾ ಇದ್ದ, ಯೂದ ಬೋಧನೆ ಮಾಡ್ತಾ ಇದ್ದ, ಯೂದ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದ. ಶಿಷ್ಯರು ಹೇಗೆ ಇದ್ರೋ ಯೂದನೂ ಹಾಗೇ ಇದ್ದ. ಆದರೆ ಯೂದನ ಜೀವಿತದ ಒಳಗಿದ್ದಂಥ ಪಾಪ ಆತನನ್ನು ವಂಚನೆಗೆ ನಡೆಸಿತು. ನನ್ನ ವಾಕ್ಯ ಭಾಗವನ್ನು ನಾನು ಮುಗಿಸ್ತೇನೆ. ಈ ವಾಕ್ಯ ಭಾಗದ ಮೂಲಕವಾಗಿ ನಿನ್ನ ಹೃದಯ ಹೇಗಾಗಿದೆ? ಒಂದು ವೇಳೆ ಇನ್ನೂ ಕಪಟ ಉಳ್ಕೊಂಡಿರೋದಾದರೆ ಇದುವೇ ಸರಿಯಾದಂಥ ಕಾಲ, ಇದುವೇ ಸುಪ್ರಸನ್ನತೆಯ ಕಾಲ, ರಕ್ಷಣೆಯ ದಿನ ಆಗಿದೆ. ನಮ್ಮ ಹೃದಯಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂಥ ದೇವರೇ, ನೀನು ಕೊಟ್ಟಿರುವಂಥ ಜೀವವುಳ್ಳ ವಾಕ್ಯಕ್ಕೋಸ್ಕರವಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ನಿನ್ನ ವಾಕ್ಯ ಪ್ರತಿದಿನ ನಮ್ಮ ಜೊತೆಗೆ ಮಾತನಾಡುವಂಥ ವಾಕ್ಯವಾಗಿದೆ ಸ್ವಾಮಿ. ನಿನ್ನ ವಾಕ್ಯದ ಮೂಲಕವಾಗಿ ಇವತ್ತು ನಾವು ದ್ರೋಹಿಯನ್ನು ಗುರುತಿಸಿದ್ದು ಮಾತ್ರವಲ್ಲ, ನಮ್ಮ ಹೃದಯಗಳನ್ನು ನಾವು ತಿರುಗೊಂದಾವರ್ತಿ ಆಲೋಚನೆ ಮಾಡಿಕೊಳ್ಳುವ ಹಾಗೆ, ಪರೀಕ್ಷೆ ಮಾಡಿಕೊಳ್ಳುವ ಹಾಗೆ ಸ್ವಾಮಿ ನೀನು ನಡೆಸಿದ್ಯಲ್ಲ ಸ್ವಾಮಿ. ಅದಕ್ಕೋಸ್ಕರವಾಗಿ ಸ್ತೋತ್ರಪ್ಪ. ಅಪ್ಪ ಕರ್ತನೆ, ನಮ್ಮ ಹೃದಯದೊಳಗೆ ಇನ್ನೂ ಕೂಡ ನಿನ್ನಿಂದ ದೂರ ಮಾಡುವಂಥ ಸಂಗತಿಗಳು ಉಳಿದು ಹೋಗಿರುವುದಾದರೆ, ಒಂದು ವೇಳೆ ಲೋಕದ ತೋರಿಕೆಗೆ ಮಾತ್ರ ನಮ್ಮ ಜೀವಿತ ಅದು ಇನ್ನೂ ಕೂಡ ಇರುವುದಾದರೆ, ಅಪ್ಪ ಸ್ವಾಮಿ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಎಚ್ಚರಿಸು ಎಂಬುದಾಗಿ ನಾವು ಬೇಡುತ್ತೇವೆ. ಹೃದಯವನ್ನು ಕಠಿಣ ಮಾಡಿಕೊಳ್ಳದೆ ಸ್ವಾಮಿ ನಿನ್ನ ಮುಂದೆ ತಗ್ಗಿಸಿಕೊಂಡವರಾಗಿ ದೀನತೆಯಿಂದ ಅಪ್ಪ ಕರ್ತನೆ ನಿನ್ನ ವಾಕ್ಯವನ್ನು ಕೇಳುವಂಥ ಮಕ್ಕಳಾಗಿ, ನಿನಗೆ ವಿಧೇಯರಾದಂಥ ಮಕ್ಕಳಾಗಿ ನಮ್ಮ ಜೀವಿತವನ್ನು ನಡೆಸಲಿಕ್ಕಾಗುವಂತೆ, ಆ ಮೂಲಕವಾಗಿ ಸ್ವಾಮಿ ನೀನು ಮೆಚ್ಚುವ ಪಾತ್ರೆಯನ್ನಾಗಿ ನಮ್ಮನ್ನು ರೂಪಿಸಿಕೊಳ್ಳಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸುವುದೇವರೇ. ಶ್ರಮ ಮರಣದ ಧ್ಯಾನಗಳು ಹೌದು ಸ್ವಾಮಿ ಲೋಕರೂಢಿಯಾಗಿ ಮಾತ್ರವೇ ಆಗಿರದೆ ಅದು ನಮ್ಮ ಜೀವಿತವನ್ನು ತಿರುಗೊಂದಾವರ್ತಿ ಕಟ್ಟುವ ಹಾಗೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.